ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. 30 ದಿನಗಳ ಡಿಸಿಪ್ಲಿನ್ ಚಾಲೆಂಜಲ್ಲಿ ಇವತ್ತು 2ನೇ ದಿವಸ. ಇವತ್ತಿನ ಟಾಪಿಕ್ ಬಂದು ಒಂದೇ ಒಂದು ಹ್ಯಾಬಿಟ್ನಿಂದ ನಮ್ಮ ಲೈಫ್ ಚೇಂಜ್ ಹೇಗೆ ಸ್ಟಾರ್ಟ್ ಆಗುತ್ತದೆ ಅನ್ನೋದು. ಹಾಗಾದರೆ ತಡ ಮಾಡದೆ ಈ ವಿಡಿಯೋ ಕಡೆ ಹೋಗೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ನಾನು ಮಾಡಿದ್ದ ಡೇ 1 ವಿಡಿಯೋ ನೋಡಿದರೆ ಆ ರೀಸನ್ಸ್ ಕ್ಲಿಯರ್ ಆಗಿರಬೇಕು. ಇಲ್ಲಾಂದರೆ ಮತ್ತೊಮ್ಮೆ ಹೋಗಿ ನೋಡಿಕೊಂಡು ಬನ್ನಿ. ಏಕೆಂದರೆ ಆ ವಿಡಿಯೋದಲ್ಲಿ ಮಾಡಿರುವ ಅಂಶಗಳು ಈ ವಿಡಿಯೋಗೆ ತುಂಬಾ ಮುಖ್ಯವಾಗುತ್ತವೆ. ಹಾಗಾದರೆ ನಿನ್ನೆ ಮಾಡಿದ ರೀಸನ್ ಸಾಕಾ ಡಿಸಿಪ್ಲಿನ್ ಕಲಿಯೋಕೆ? ಇಲ್ಲ. ಯಾಕಂತಂದರೆ ರೀಸನ್ ವಿತೌಟ್ ಆ್ಯಕ್ಷನ್ಸ್, ಸೆಲ್ಫ್ ಡಿಫೆನ್ಸ್ಗೋಸ್ಕರ ನಾವು ಡಿಸಿಪ್ಲಿನನ್ನು ಕಲಿಯೋಕೆ ತುಂಬ ಸಾಧ್ಯ. ಡಿಸಿಪ್ಲಿನ್ ಕಲಿತ್ರೆ ನಾವು ಏನು ಬೇಕಾದರೂ ಮಾಡ್ಬೋದಕ್ಕೆ ಮುಂದಿನ ವಿಡಿಯೋಗಳಲ್ಲಿ ಫುಲ್ ಕ್ಲಿಯರ್ ಆಗಿ ಗೊತ್ತಾಗುತ್ತದೆ. ಡೇ 1 ಹೆಂಗಿದ್ದವರು ಡೇ 30 ಹೇಗಿರ್ತೀರ ಅನ್ನೋದಕ್ಕೆ ದೊಡ್ಡ ವ್ಯತ್ಯಾಸ ಕಾಣುತ್ತದೆ. ಆದ್ದರಿಂದ ಡಿಸಿಪ್ಲಿನ್ ಜೀವನದಲ್ಲಿ ತುಂಬ 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 ಮುಖ್ಯ. ನಾನು ಅದಕ್ಕಾಗಿಯೇ ಡಿಸಿಪ್ಲಿನ್ 30 ದಿನಗಳಲ್ಲಿ ಇವತ್ತಿನ 2ನೇ ದಿವಸ. ಇವತ್ತು ನಮ್ಮ ಲೈಫ್ ಸ್ಟಾರ್ಟ್ ಆಗುತ್ತದೆ ಆ ಒಂದೇ ಒಂದು ಹ್ಯಾಬಿಟ್ನಿಂದ. ಡೇ 2 ಅಂದರೆ 5 ಹ್ಯಾಬಿಟ್ಸ್ ಅಲ್ಲ, 10 ರೂಟೀನ್ಸ್ ಅಲ್ಲ. ಡೇ 2 ಅಂದರೆ ಒಂದೇ ಒಂದು ಹ್ಯಾಬಿಟ್. ಅದು ಏನಂದರೆ ಚಿಕ್ಕ ಸಣ್ಣ ಹ್ಯಾಬಿಟ್. ಡೇ 2 ಅಂದರೆ ಒಂದೇ ಒಂದು ಹ್ಯಾಬಿಟ್ ಅಲ್ಲ, ಸ್ಮಾಲ್ ಹ್ಯಾಬಿಟ್ ಬಿಗ್ ಲೈಫ್ ಚೇಂಜ್ ತರುತ್ತದೆ. ಆ ಹ್ಯಾಬಿಟ್ ಯಾವುದು? ಅದರ ಮುಂದಿನ ಹಂತಗಳನ್ನು ನೋಡೋಣ. ಹ್ಯಾಬಿಟ್ನ 2ನೇ ದಿವಸದಲ್ಲಿ ಜನರು ಏನು ಮಾಡ್ತಾರೆ ಗೊತ್ತಾ? ಅದೇ ಮಾರ್ನಿಂಗ್ ರೂಟೀನ್, ಎಕ್ಸಸೈಸ್, ರೀಡಿಂಗ್, ಮೆಡಿಟೇಷನ್, ಡಯಟ್. 5 ದಿನ 5 ಹ್ಯಾಬಿಟ್, 5 ಫೇಲ್ಯೂರ್. ನಮಗೆ ಇದೆಲ್ಲ ಬೇಕಾಗಿರೋದು. ನಾವು ಏನು ಬೇಕು? ಒಂದು ಟೈಮ್ ಇಕ್ಕೊಬೇಕು, ಆ ಟೈಮ್ ಮಾಡಬೇಕು. ಆ ಟೈಮ್ಗೆ ಏನಾದರೂ ಒಂದು ನಮಗೆ ಮಾಡಬೇಕು ಅಂತ ಅನಿಸ್ಬೇಕು. ಅದು ನಮ್ಮ ಹ್ಯಾಬಿಟ್. ಹಾಗಾದರೆ ಆ ಹ್ಯಾಬಿಟ್ನ ಮುಂದಿನ ಹಂತ ಏನಿದೆ ಅಂತ ನೋಡೋಣ. ಇವತ್ತಿನ ಡೇ 2ರ ಮೇನ್ ಟಾಸ್ಕ್ ಬಂದು ಏನಂತಂದರೆ, ಇವತ್ತು ನಮ್ಮ ಟಾಸ್ಕ್ ಸಿಂಪಲ್. ಸ್ಟೆಪ್ 1, ಒಂದೇ ಒಂದು ಹ್ಯಾಬಿಟ್ ಆಯ್ಕೆ ಮಾಡಿ. ಆ ರೂಲ್ಸ್ ಹೆಂಗಿರಬೇಕು ಅಂತಂದರೆ, ನಾವು ಮಾಡೋ ಥರ ಇರಬೇಕು, ಅಂದರೆ ಈಸಿಯಾಗಿರಬೇಕು. ಇನ್ನು 2ನೇದು ಬಂದು ಡೈಲಿ ಮಾಡಬಹುದು, ನಾನು ಇದನ್ನು ಚೂಸ್ ಮಾಡಿದ್ರೆ ದಿನ ಮಾಡೋಕ್ಕೆ ಆಗುತ್ತೆ ನನ್ನ ಕೈಯಲ್ಲಿ ಅಂತ ಅನಿಸ್ಬೇಕು. ಇನ್ನೊಂದು 3ನೇ ವಿಷಯ ಏನಂತಂದರೆ, ಡಿಸಿಪ್ಲಿನ್ಗೆ ಮುಖ್ಯವಾದ ವಿಷಯ ಯಾವುದು ಅಂತಂದರೆ 10 ರಿಂದ 20 ನಿಮಿಷ ನಾನು ಅದನ್ನು ಮಾಡಬಹುದು. ಈ ರೂಲ್ಸ್ ಏನಂತಂದರೆ, 3 ರೂಲ್ಸ್ ಏನಂತಂದರೆ, ಒಂದು ಈಸಿಯಾಗಿರಬೇಕು, 2ನೇದು ಡೈಲಿ ಮಾಡ್ತೀನಿ ಅಂತ ಅನಿಸ್ಬೇಕು, 3ನೇದು ಬಂದು 10 ರಿಂದ 20 ನಿಮಿಷ ಅದರಲ್ಲೇ ಕಾಲ ಕಳಿತೀನಿ ಡಿಸಿಪ್ಲಿನ್ಗೆ ಅಂತ ಆಗಿರಬೇಕು. ಇನ್ನು ಎಕ್ಸಾಂಪಲ್ಸ್ ಏನಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಟಚ್ ಮಾಡೋದಿರ್ಬೋದು. ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಏನು ಮಾಡ್ತೀವಿ? ನನ್ನ ಮೊಬೈಲ್ ಎಲ್ಲೈತೆ, ನಮ್ಮ ಮೊಬೈಲಲ್ಲಿ ಯಾರ್ಯಾರು ಮೆಸೇಜ್ ಮಾಡೋರೆ, ಮೊಬೈಲಲ್ಲಿ ಏನೇನಾಗಿದೆ ಅಂತ ನೋಡೋದು. ಮೊದಲು ಅದನ್ನು ಬಿಡಬೇಕು. 2ನೇದು ಬಂದು ದಿನಕ್ಕೆ 10 ನಿಮಿಷ ನಾವು ಓದುವುದನ್ನು ಕಂಪಲ್ಸರಿ ಮಾಡಬೇಕು. ಯಾಕಂತಂದರೆ ಓದುವುದು ನಮಗೆ ಎಷ್ಟು ಡಿಸಿಪ್ಲಿನ್ ತರುತ್ತದೆ ಅಂದರೆ, ನಮ್ಮ ದೃಷ್ಟಿಕೋನವನ್ನು ಒಂದೇ ಹತ್ರ ಇಟ್ಟುಕೊಳ್ಳುತ್ತದೆ. ಇನ್ನು 3ನೇದು ಬಂದು ನಮ್ಮ ಬಾಡಿ ಫಿಟ್ ಆಗಿರಬೇಕು. ಯಾಕಂತಂದರೆ ನೀವು ದಿನ 10 ಪುಷಪ್ಸ್ ಮಾಡಿ ಮತ್ತು ವಾಕಿಂಗ್ ಹೋಗಿ. ಇನ್ನು 4ನೇದು ಬಂದು ರಾತ್ರಿ 10:30ಕ್ಕೆ ನಿನ್ನ ಮೊಬೈಲ್, ಇಷ್ಟೇ ನೀನು ಬ್ಯುಸಿಯಾಗಿ ಏನೇ ಮಾಡ್ತಿದ್ರು ನಿನ್ನ ಮೊಬೈಲ್ ಆಫ್ ಮಾಡಿ ಮಲಗುವುದು. ಇನ್ನು ಸ್ಟೆಪ್ 2 ಏನಂತ, ಈ ಟೈಮ್ಗೆ ನಾನು ಇದನ್ನು ಮಾಡಬೇಕು ಅಂತ ಡಿಸೈಡ್ ಮಾಡಿ. ಏನಂತಂದರೆ ಹ್ಯಾಬಿಟ್ ಪ್ಲಸ್ ಫಿಕ್ಸ್ ಟೈಮ್. ಇವೆರಡೂ ಇದ್ದರೆ ನಮ್ಮ ಡಿಸಿಪ್ಲಿನ್ ಅದರೇ ಬರುತ್ತದೆ. ಇವಾಗ ನಮಗೆ ಹ್ಯಾಬಿಟ್ ಪ್ಲಸ್ ಡಿಸಿಪ್ಲಿನ್, ಹ್ಯಾಬಿಟ್ ಪ್ಲಸ್ ಫಿಕ್ಸ್ ಟೈಮ್ ಇದ್ದರೆ ಆ ಡಿಸಿಪ್ಲಿನ್ ನಮ್ಮ ಹತ್ರ ಬರುತ್ತದೆ. ಇಲ್ಲಂತಂದರೆ ಏನು ಬರುತ್ತದೆ? ವಾಟ್ ಎವರ್ ಪಾಸಿಬಲ್, ಏನಾಗಲ್ಲ. ವೆನ್ ಎವರ್ ಪಾಸಿಬಲ್, ಆಲ್ ಎಕ್ಸಾಕ್ಟ್ ಟೈಮ್. ಆ ಟೈಮ್ಗೆ ನಾವು ಮಾಡ್ತೀರಿ ಅಂತ ಇದ್ದರೆ ಆ ಟೈಮ್ಗೆ ಎಲ್ಲ ಆಗುತ್ತದೆ. ಆ ಟೈಮು ಮತ್ತು ಹ್ಯಾಬಿಟ್ಟು ಕೊಟ್ಬಿಟ್ರೆ ನಮಗೆ ಹ್ಯಾಬಿಟ್ಟು ಮತ್ತು ಡಿಸಿಪ್ಲಿನು ಎಲ್ಲ ಬರುತ್ತದೆ. ಏನಂತಂದರೆ, ನೀವು ಒಂದು ಟೈಮಿಂಗ್ಸ್ ಇಟ್ಕೊಳ್ಳಿ. ಏನಂತಂದರೆ, ನಾನು ಈ ಟೈಮ್ಗೆ ನಾನು ಓದಬೇಕು, ಈ ಟೈಮ್ಗೆ ನಾನು ವಾಕಿಂಗ್ ಮಾಡಬೇಕು, ಈ ಟೈಮ್ಗೆ ನಾನು ತಿನ್ನಬೇಕು, ಈ ಟೈಮ್ಗೆ ನಾನು ಕೆಲಸ ಮಾಡಬೇಕು ಅಂತ ಇಟ್ಕೊಂಡ್ರೆ ಅದನ್ನೇ ಡಿಸಿಪ್ಲಿನ್ ಅನ್ನೋದು. ಅರ್ಥ ಆಯ್ತು ಇವಾಗ? ಆ ಟೈಮ್ಗೆ ಎಲ್ಲ ಮಾಡಿ ಮುಗಿಸೋದು ನೀವು ಕಲ್ತಿದ್ದೀರಾ ಅಂದರೆ ನೀವು ಮೊದಲನೇ ಹಂತಕ್ಕೆ ಹೋಗಿದ್ದೀರಾ ಅಂತ. ದಿನದಲ್ಲಿ ಜನ ಮಾಡೋ ಮಿಸ್ಟೇಕ್ಗಳು ಏನಂತಂದರೆ, ಮೂಡ್ ಇಲ್ಲದೆ ಮಾಡೋದು. ಏನಂತಂದರೆ ಅದ್ರ ಮೇಲೆ ನಮಗೆ ಆಸಕ್ತಿನೇ ಇರಲ್ಲ, ನಮಗೆ ಅದು ಬೇಕಾಗೇ ಇಲ್ಲ, ಅದ್ರ ಮೇಲೆ ಮಾಡೋದು. ಇನ್ನೊಂದು ಏನಂತಂದರೆ, ಇವತ್ತು ಮಾಡಲ್ಲ ನಾಳೆ ಮಾಡ್ತೀನಿ, ಇವತ್ತು ಮಾಡಲ್ಲ ನಾಳೆ ಮಾಡ್ತೀನಿ, ಇವತ್ತು ನಂಗಾಗಲ್ಲ ನಾಳೆ ಡಬಲ್ ಮಾಡ್ತೀನಿ, ಇವತ್ತು ನಾಳೆ ಮಾಡಿಬಿಡ್ತೀನಿ, ಇವತ್ತು ನಾನು ಮಾಡಲ್ಲ ಅಂತ ಅನ್ನೋದು. ಡಿಸಿಪ್ಲಿನ್ ಮೂಡ್ ಮೇಲೆ ಡಿಪೆಂಡ್ ಆಗಲ್ಲ, ತಿಳ್ಕೊಳ್ಳಿ. ಡಿಸಿಪ್ಲಿನ್ ಮೂಡ್ ಮೇಲೆ ಡಿಪೆಂಡ್ ಆಗಲ್ಲ, ಡಿಸಿಪ್ಲಿನ್ ರೂಲ್ ಮೇಲೆ ಡಿಪೆಂಡ್ ಆಗುತ್ತದೆ. ಈ ಟೈಮ್ಗೆ ಇದು ಮಾಡಬೇಕು, ಆ ಟೈಮ್ಗೆ ಅದು ಮಾಡಬೇಕು. ಇವಾಗ ಊಟ ತಿನ್ನೋ ಟೈಮ್ ಊಟ ತಿನ್ನಬೇಕು, ಓದೋ ಟೈಮ್ ಓದಬೇಕು,
ವಾಕ್ ಮಾಡೋ ಟೈಮ್ ವಾಕ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕಾಗಿರೋ ಟೈಮ್ ಎಕ್ಸಸೈಸ್ ಮಾಡಬೇಕು. ಇದು ಡಿಸಿಪ್ಲಿನ್ನ ಮುಖ್ಯವಾದ ವಿಷಯಗಳು. ಇವತ್ತಿನ ಈ ಲೈನ್ ಅನ್ನು ನೆನಪಿಟ್ಕೊಳ್ಳಿ. ಡೇ 2 ಲೈನ್ ನೆನಪಿಟ್ಕೊಳ್ಳಿ. ಏನಂತಂದ್ರೆ ಸ್ಮಾಲ್ ಆಕ್ಷನ್ಸ್ ಎವ್ರಿ ಡೇ, ನೋ ಎಕ್ಸ್ಕ್ಯೂಸ್. ಏನ್ ಹೇಳ್ರಿ? ಸ್ಮಾಲ್ ಆಕ್ಷನ್ ಎವ್ರಿ ಡೇ, ನೋ ಎಕ್ಸ್ಕ್ಯೂಸ್. ಇದನ್ನು ಮಾಡಿದ್ರೆ ನಾವು ಡಿಸಿಪ್ಲಿನ್ ಅಲ್ಲಿ 2ನೇ ಹಂತವನ್ನು ತಲುಪಿದ್ದೀರಿ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ನಾಳೆ ಡೇ 3 ಬರುತ್ತೇನೆ ಮತ್ತೊಮ್ಮೆ.